ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಈ ಸ್ವಸ್ಥತೆ ಮತ್ತು ಬಿಡುಗಡೆಯ ಪ್ರಾರ್ಥನೆಗೆ ಸ್ವಾಗತನ ಬಯಸ್ತದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದಲ್ಲಿ ಕೂಡ ನಂಬಿಕೆಯಿಂದ ಕೊನೆವರೆಗೂ ಈ ವಿಡಿಯೋವನ್ನು ನೋಡ್ರಿ. ಖಂಡಿತವಾಗಿ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡುವನಾಗಿರುತ್ತಾನೆ. ಯಾವುದೇ ರೀತಿಯಂಥ ಅನಾರೋಗ್ಯವಾಗಿರಬಹುದು, ಯಾವುದೇ ರೀತಿಯಂಥ ರೋಗ ಇರಬಹುದು, ಈ ದಿನದಲ್ಲಿ ಯೇಸು ನಿಮ್ಮನ್ನು ಸ್ವಸ್ಥಪಡಿಸಲಿಕ್ಕೆ ಆತನು ಎಳೆದು ಬಂದಿದ್ದಾನೆ. ಆದ್ದರಿಂದ ಚಿಂತೆ ಮಾಡದೆ ಕೊನೆವರೆಗೂ ಈ ವಿಡಿಯೋವನ್ನು ನೋಡ್ರಿ. ನನ್ನೊಂದಿಗೆ ಸೇರಿ ಸ್ವಲ್ಪ ಸಮಯ ದೇವರನ್ನು ಆರಾಧನೆ ಮಾಡ್ರಿ. ಎಲ್ಲ ರೀತಿಯಂಥ ಹೋರಾಟಗಳು ಈ ದಿನದಲ್ಲಿ ಬಿಡುಗಡೆ ಆಗುವಂಥದ್ದಾಗಿದೆ. ಎಲ್ಲ ರೀತಿಯಂಥ ಅನಾರೋಗ್ಯಗಳು ಈ ದಿನದಲ್ಲಿ ಬಿಡುಗಡೆ ಆಗುವಂಥದ್ದಾಗಿದೆ. ಆದ್ದರಿಂದ ಚಿಂತೆ ಮಾಡಬೇಡ್ರಿ. ಆಮೇನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ದಿನವು ನಲಿವೆ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ. ನನ್ನೇಸು ಜೀವಿಸುವ, ನನ್ನೇಸು ಜೀವಿಸುವ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಪಾಪವೆಲ್ಲ ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ, ಹೊಸ ಮನುಷ್ಯನಾಗಿಸಿದ, ಹೊಸ ಮನುಷ್ಯನಾಗಿಸಿದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ, ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ. ಸೈತಾನನನ್ನು ಗೆಲ್ಲಲು, ಸೈತಾನನನ್ನು ಗೆಲ್ಲಲು ಅಧಿಕಾರವನ್ನು ತಂದ, ಅಧಿಕಾರವನ್ನು ತಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಕೆಂಪು ಸಮುದ್ರ ದಾಟಿ ಹೋಗುವೆ, ಯೋರ್ದಾನ ತುಳಿದು ನಡೆವೆ. ಕೆಂಪು ಸಮುದ್ರ ದಾಟಿ ಹೋಗುವೆ, ಯೋರ್ದಾನ ತುಳಿದು ನಡೆವೆ. ಎರಿಕೋವ ಸುತ್ತಿ ಬರುವೆ, ತುತ್ತೂರಿ ಊದಿ ಗೆಲ್ಲುವೆ, ತುತ್ತೂರಿ ಊದಿ ಗೆಲ್ಲುವೆ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ.
ಅಪ್ಪಿಕೊಂಡ, ನನ್ನ ಪಾಪವೆಲ್ಲ ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ, ಹೊಸ ಮನುಷ್ಯನಾಗಿಸಿದ, ಹೊಸ ಮನುಷ್ಯನಾಗಿಸಿದ. ಮೇ ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ! ಬಿಡುಗಡೆ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ! ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ! ಬಿಡುಗಡೆಗೆ ನಾಯಕನಾಗಿರುವಂತ ಯೇಸು ನಮ್ಮ ಮಧ್ಯದಲ್ಲಿದ್ದಾನೆ. ಆತನು ನಿಮಗೆ ಬಿಡುಗಡೆಯನ್ನ ಕೊಟ್ಟು, ಸ್ವಸ್ಥತೆಯನ್ನ ಕೊಟ್ಟು, ಆಮೆನ್, ಹಾಲೆಲೂಯ, ನಿಮಗೆ ಆನಂದವನ್ನು ಆತನು ಕೊಡುವವನಾಗಿದ್ದಾನೆ. ಸಂತೋಷವನ್ನ, ಸಮಾಧಾನವನ್ನ ನಿಮಗೆ ಬಿಡುಗಡೆ ಮಾಡುತ್ತಾ ಇದ್ದಾನೆ. ಹಾಲೆಲೂಯ, ಓ ಹಾಲೆಲೂಯ. ಬಿಡುಗಡೆಯನ್ನು ಹೊಂದಿಕೊಳ್ಳಿರಿ. ಬಿಡುಗಡೆ ನಾಯಕನಾದ ಯೇಸು ಆಮೆನ್ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆಮೆನ್, ನಿಮ್ಮ ಮಧ್ಯದಲ್ಲಿ ಇದ್ದಾನೆ. ಆತನ ಪ್ರಸನ್ನತೆಯು, ಆಮೆನ್, ಆತನ ಪ್ರಸನ್ನತೆಯು, ಆತನ ಅಭಿಷೇಕವು ಆಮೆನ್ ನಿಮ್ಮ ಮಧ್ಯದಲ್ಲಿ ಇಳಿದು ಬಂದಿದೆ. ಆತನ ಎಲ್ಲ ರೀತಿಯಂತ ಹೋರಾಟಗಳು, ಎಲ್ಲ ರೀತಿಯಂತ ಸೈತಾನನ ಬಂಧನಗಳಿಂದ ಈಗಲೇ ಬಿಡುಗಡೆ ಮಾಡುತ್ತಾ ಇದ್ದಾನೆ. ಎಲ್ಲ ರೀತಿಯಂತ ಅನಾರೋಗ್ಯದಿಂದ ಈಗಲೇ ಆತನು ಬಿಡುಗಡೆ ಮಾಡುತ್ತಾ ಇದ್ದಾನೆ. ಹಾಲೆಲೂಯ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ! ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ! ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಹಾಗೆ ಸ್ವಲ್ಪ ಸಮಯ ನಾವು ಆತನನ್ನು ಆರಾಧನೆ ಮಾಡೋಣ. ಈಗಾಗಲೇ ಆತನು ತನ್ನ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದಾನೆ. ಪ್ರೀತಿಯ ದೇವಜನರೇ, ಆತನು ನಿಮ್ಮನ್ನು ಬಿಡುಗಡೆ ಮಾಡಲು, ನಿಮ್ಮನ್ನು ಸ್ವಸ್ಥಪಡಿಸಲು ಆತನು ಈಗಾಗಲೇ ತನ್ನ ಕಾರ್ಯವನ್ನು ಆಮೇಲೆ ಪ್ರಾರಂಭ ಮಾಡಿದ್ದಾನೆ. ಪ್ರೀತಿಯ ದೇವಜನರೇ, ಹಾಲೆಲೂಯ, ಹಾಲೆಲೂಯ. ಆದ್ದರಿಂದ ನಾವು ಆತನನ್ನು ಸ್ತುತಿಸೋಣ, ಆತನನ್ನು ಕೊಂಡಾಡೋಣ. ಪ್ರೀತಿಯ ದೇವಜನರೇ, ಹಾಲೆಲೂಯ, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಯೇಸುವೇ, ಆಮೇನ್, ಹಾಲೆಲೂಯ. ಬಲಹೀನ ಸಮಯದಲ್ಲಿ, ಅನಾರೋಗ್ಯದ ಸಮಯದಲ್ಲಿ, ಹೋರಾಟದ ಸಮಯದಲ್ಲಿ ಆತನೇ ನಮಗೆ ಬಲವಾಗಿದ್ದಾನೆ, ಆತನೇ ನಮಗೆ ಧೈರ್ಯವಾಗಿದ್ದಾನೆ. ಪ್ರೀತಿಯ ದೇವಜನರೇ, ಹಾಲೆಲೂಯ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ನನ್ನ ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ, ಸ್ತೋತ್ರಯ್ಯ, ಕೋಟಿ ಕೋಟಿ ಸ್ತೋತ್ರಯ್ಯ. ಸ್ತೋತ್ರ, ಸ್ತೋತ್ರಯ್ಯ, ಕೋಟಿ ಕೋಟಿ ಸ್ತೋತ್ರಯ್ಯ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಸುಖವಾದೆ, ಸುಖವಾದೆ, ಗಾಯದಿಂದ ಸುಖವಾದೆ. ನನ್ನ ಕುಟುಂಬ ವೈದ್ಯನು ನೀನೇ. ಸುಖವಾದೆ, ಸುಖವಾದೆ,
ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ 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 ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ನನ್ನ ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ಸೋತು ಹೋದ ವೇಳೆಯೆಲ್ಲ ಹೊತ್ತು ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ಸೋತು ಹೋದ ವೇಳೆಯೆಲ್ಲ ಹೊತ್ತು ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ 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 ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ನೀವು ಯಾವುದೇ ಪರಿಸ್ಥಿತಿಯಲ್ಲಿ, ಯಾವುದೇ ರೀತಿಯಂತ ಹೋರಾಟದಲ್ಲಿ ನೀವು ಈ ವಿಡಿಯೋನ ನೀವು ನೋಡುತ್ತಾ ಇರಬಹುದು. ಈ ದಿನದಲ್ಲಿ ದೇವರ ತನ್ನ ಗಾಯವುಳ್ಳ ಹಸ್ತದಿಂದ ನಿಮ್ಮನ್ನ ಮುಟ್ಟಿ ಸ್ವಸ್ಥಪಡಿಸುತ್ತಾ ಇದ್ದಾನೆ, ನಿಮ್ಮನ್ನ ಮುಟ್ಟಿ ಗುಣಪಡಿಸುತ್ತಾ ಇದ್ದಾನೆ. ಯಾವುದೇ ರೀತಿಯಂತ ಚಿಂತೆ ಬೇಡ, ಯಾವುದೇ ರೀತಿಯಂತ ಭಯ ಬೇಡ. ನಾಳೆ ಹೇಗೆ, ಮುಂದೆ ಹೇಗೆ ಎಂಬುದಾಗಿ ಚಿಂತೆ ಬೇಡ. ಭವಿಷ್ಯತ್ತನ್ನು ಕುರಿತಾಗಿ ಯೋಚನೆ ಮಾಡಬೇಡ. ಆಮೇಲೆ ಇವತ್ತು ದೇವರು ನಿಮ್ಮನ್ನ ಆಮೇಲೆ ಆತನ ಸ್ವಸ್ಥಪಡಿಸುತ್ತಾ ಇದ್ದಾನೆ. ಆಮೇಲೆ ನೀವು ಸ್ತುತಿಸುವಂತ ಈ ಸಮಯದಲ್ಲಿ ಆಮೇಲೆ ಆತನ ಹಸ್ತ ಸ್ಪರ್ಶವು ನಿಮ್ಮ ಆಮೇಲೆ ಎಲ್ಲೆಲ್ಲಿ ನಿಮಗೆ ನೋವಿದೆಯೋ ಅಲ್ಲಿ ಆತನ ಹಸ್ತ ಸ್ಪರ್ಶವು ಉಂಟಾಗುತ್ತಾ ಇದೆ. ನಿಮ್ಮ ಜೀವಿತಗಳಲ್ಲಿ ಎಲ್ಲಿ ಸೋಲುಗಳನ್ನು ಕಾಣುತ್ತಾ ಇದ್ದೀರೋ ಅಲ್ಲಿ ದೇವರ ಹಸ್ತ ಸ್ಪರ್ಶವು, ಯೇಸುವಿನ ಹಸ್ತ ಸ್ಪರ್ಶವು ನಿಮ್ಮ ಮೇಲೆ ಇಳಿದು ಬರುತ್ತಾ ಇದೆ. ಸ್ವಸ್ಥತೆಯನ್ನು ಹೊಂದಿಕೋ. ನಿಮ್ಮ ಜೀವಿತವನ್ನು ನೂತನ ಪಡಿಸಲಿಕ್ಕೆ ಆತನ ಗಾಯವುಳ್ಳ ಹಸ್ತವು ನಿಮ್ಮನ್ನು ಮುಟ್ಟಲಿಕ್ಕೆ ಇಳಿದು ಬರುತ್ತಾ ಇದೆ. ಪ್ರೀತಿಯ ಮಗನೇ, ಮಗಳೇ, ಸಹೋದರನೇ, ಸಹೋದರಿಯೇ, ಆಮೇಲೆ ನಿನ್ನ ಜೀವಿತವನ್ನು ತಿರುಗಿ ಕಟ್ಟಿ ಎಬ್ಬಿಸಲು ಆತನು ಇಳಿದು ಬರುತ್ತಾ ಇದ್ದಾನೆ. ನಿನ್ನ ಜೀವಿತವನ್ನು ಕಟ್ಟಿ ಎಬ್ಬಿಸಲು ಇಳಿದು ಬರುತ್ತಾ ಇದ್ದಾನೆ. ಸಹೋದರನೇ, ಸೋತು ಹೋಗಿ ಕೂತಿದೀಯಾ, ಆಮೇಲೆ ಸಾಲದಲ್ಲಿ ಕೂತಿದೀಯಾ, ಬಿಸ್ನೆಸ್ ಲಾಸ್ ಆಗಿ ಕೂತುಕೊಂಡಿದ್ದೀರಾ, ಆಮೇನ್ ದೇವರು ಇವತ್ತು ನಿಮಗೆ ವಾಗ್ದಾನ ಮಾಡುತ್ತಾ ಇದ್ದಾನೆ, ನಿಮ್ಮನ್ನ ಕಟ್ಟಿ ಎಬ್ಬಿಸುತ್ತೇನೆ ಎಂಬುದಾಗಿ ಹೇಳಿ. ಆಮೇನ್ ಸೂಸೈಡ್ ಮಾಡಿಕೊಳ್ಬೇಕು, ನನ್ನ ಜೀವಿತವನ್ನು ಅಂತ್ಯಗೊಳಿಸಬೇಕೆಂಬುದಾಗಿ ಅಂದುಕೊಂಡಿದ್ದೀರಾ? ಇಲ್ಲ ಮಗನೇ, ಇಲ್ಲ ಮಗಳೇ, ಇಲ್ಲ ಸಹೋದರನೇ, ಇಲ್ಲ ಸಹೋದರಿಯೇ, ಇವತ್ತು ನಿನ್ನ ಜೀವಿತವನ್ನು ಕಟ್ಟಲು, ತಿರುಗಿ ನಿಮ್ಮ ಜೀವಿತವನ್ನು ಕಟ್ಟಿ ಎಬ್ಬಿಸಲು, ನಿಮ್ಮ ಜೀವಿತವನ್ನು ಉದ್ಧಾರ ಮಾಡಲು ಆಮೇಲೆ ನನ್ನ ಯೇಸುವಿನಿಂದ ಸಾಧ್ಯವಿದೆ. ಈ ಯೇಸುವನ್ನ ನಂಬು, ಈ ಯೇಸುವನ್ನ ಟ್ರೈ ಮಾಡಿ. ಇವತ್ತು ನಿನಗೆ ಹೊಸ ನಂಬಿಕೆಯನ್ನು ಆತನ ಕೊಡುತ್ತಾ ಇದ್ದಾನೆ. ಸ್ತೋತ್ರ ಯೇಸುವೇ, ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ.
ಸ್ತೋತ್ರ ಸ್ತೋತ್ರಯ್ಯ, ಆ ಕೋಟಿ ಕೋಟಿ ಸ್ತೋತ್ರಯ್ಯ. ಆಮೆನ್. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ಕೂಡ ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋರಾಗಿರೋಣ. ಈ ದಿನದಲ್ಲಿ ಕೂಡ ವಾಕ್ಯ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ವಾಕ್ಯವು ಕೂಡ ನಮಗೆ ಹೊಸ ನಂಬಿಕೆಯನ್ನು ಕೊಡುವಂಥದ್ದಾಗಿದೆ. ವಾಕ್ಯ ನಮ್ಮನ್ನು ಉದ್ಧಾರಪಡಿಸುವಂಥದ್ದಾಗಿದೆ. ಆದ್ದರಿಂದ ಈ ದೇವರ ವಾಕ್ಯವನ್ನು ನಾವು ಅಲಕ್ಷ್ಯ ಪಡಿಸದಂತೆ ಸ್ವಲ್ಪ ಸಮಯ ನಾವು ಈ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋರಾಗಿರೋಣ. ಪ್ರೀತಿಯ ದೇವಜನರೇ, ಈ ದಿನದಲ್ಲಿ ಕೂಡ ನಾವು ನೋಡುವುದಾದರೆ ಯೋಹಾನನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ 43ನೇ ವಾಕ್ಯದಿಂದ 51ನೇ ವಾಕ್ಯದವರೆಗೂ ನಾವು ಓದುವಂಥ ಸಮಯದಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಕುರಿತಾಗಿ ಬರೆಯಲ್ಪಟ್ಟಿದೆ. ಪ್ರೀತಿಯ ದೇವಜನರೇ, ಈ ವ್ಯಕ್ತಿಯನ್ನು ಕುರಿತಾಗಿ ನಾವು ನೋಡುವುದಾದರೆ ಈ ವ್ಯಕ್ತಿಯ ಹೆಸರು ನತಾನಿಯೇಲನು ಎಂಬುದಾಗಿ ಹೇಳಿ ನಾವು ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಪ್ರೀತಿಯ ದೇವಜನರೇ, ಈ ವ್ಯಕ್ತಿಯ ಜೀವಿತವನ್ನು ಯೇಸು ಸಂದರ್ಶಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ಈತನ ಜೀವಿತ ಯೇಸುವನ್ನು ಸಂದರ್ಶಿಸಿದ ನಂತರ ಇವನ ಜೀವಿತ ಬದಲಾಗುವುದನ್ನು ನಾವು ನೋಡುವರಾಗಿದ್ದೇವೆ. ಈ ದಿನದಲ್ಲಿ ಕೂಡ ಈ ವ್ಯಕ್ತಿಯ ಜೀವಿತ ಬದಲಾದಂಥ ರೀತಿಯಲ್ಲಿ ನಿಮ್ಮ ಜೀವಿತವು ಕೂಡ ಬದಲಾಗುವಂಥದ್ದಾಗಿದೆ. ಖಂಡಿತವಾಗಿ ದೇವರು ನಿಮ್ಮ ಜೀವಿತವನ್ನು ಉದ್ಧಾರಪಡಿಸುವಂಥ ದೇವರಾತನಾಗಿದ್ದಾನೆ. ನಮ್ಮ ಯೇಸು ಆತನನ್ನು ನಂಬಿ ಬಂದಂಥ ಜನರಿಗೆ ಆತನ ಎಂದಿಗೂ ಕೈ ಬಿಡುವಂಥ ದೇವರಲ್ಲ. ಈ ವಿಡಿಯೋನ ಅನೇಕರಿಗೆ ಶೇರ್ ಮಾಡ್ರಿ, ಕೊನೆಯವರೆಗೂ ನೋಡಲಿಕ್ಕೆ ಹೇಳ್ರಿ. ಖಂಡಿತವಾಗಿಯೂ ದೊಡ್ಡ ಅದ್ಭುತಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಈ ರೀತಿಯಾಗಿ ವಾಕ್ಯ ಪ್ರಾರಂಭ ಆಗುತ್ತಾ ಇದೆ. ಹೇಗೆ ಅಂತಂದರೆ, ಯೇಸು ತನ್ನ ಸೇವೆಯನ್ನು ಪ್ರಾರಂಭಿಸಿದಾಗ ತನ್ನ ಶಿಷ್ಯರನ್ನು ಆರಿಸಿಕೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಅದೇ ರೀತಿಯಾಗಿ ಫಿಲಿಪ್ಪನು ಎನ್ನುವಂಥ ಒಂದು ಶಿಷ್ಯನನ್ನು ಆರಿಸಿಕೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಫಿಲಿಪ್ಪನನ್ನು ಆರಿಸಿಕೊಂಡ ನಂತರ ಈ ಫಿಲಿಪ್ಪನು ಎನ್ನುವಂಥ ವ್ಯಕ್ತಿ ಏನು ಮಾಡ್ತಾ ಇದ್ದಾನಂದರೆ ಈ ನತಾನಿಯೇಲನ ಬಳಿಗೆ ಹೋಗುವುದನ್ನು ನಾವು ನೋಡುತ್ತಾ ಇದ್ದೇವೆ. ಈ ನತಾನಿಯೇಲನ ಬಳಿಗೆ ಹೋಗಿ ಯೇಸು ಕ್ರಿಸ್ತನ ಒಂದು ಸ್ವಾರ್ಥೆಯನ್ನು ಸಾರಿ ನೀನು ಬಾ ಎಂಬುದಾಗಿ ಹೇಳಿ ಕರೆದುಕೊಂಡು ಬರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಆದರೆ ಇಲ್ಲಿ ನಾವು ನೋಡುವುದಾದರೆ ಈ ಫಿಲಿಪ್ಪನು ನತಾನಿಯೇಲನಿಗೆ ಹೇಳುವಾಗ ನಜರೇತಿನ ಯೇಸು ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ವಾಕ್ಯದಲ್ಲಿ ನಾವು ಓದುತ್ತಾ ಇದ್ದೇವೆ. 45ನೇ ವಾಕ್ಯದಲ್ಲಿ ನಾವು ಓದುವಂಥ ಸಮಯದಲ್ಲಿ ಫಿಲಿಪ್ಪನು ನತಾನಿಯೇಲನನ್ನು ಕಂಡುಕೊಂಡು ಅವನಿಗೆ ಯಾವನ ವಿಷಯವಾಗಿ ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದನು ಮತ್ತು ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು. ಆತನು ಯಾರೆಂದರೆ ಯೋಸೇಫನ ಮಗನಾದ ನಜರೇತಿನ ಯೇಸು ಎಂದು ಹೇಳಿದನು. ನತಾನೇಲನು ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೇ ಅಂದಾಗ ಫಿಲಿಪ್ಪನು ಬಂದು ನೋಡು ಅಂದನೆಂಬುದಾಗಿ ಹೇಳಿ ನಾವು ನೋಡುತ್ತಾ ಇದ್ದಾರೆ. ಈ ಫಿಲಿಪ್ಪನು ಈ ನಜರೇತಿನ ಯೇಸುವನ್ನು ಕುರಿತಾಗಿ ನತಾನಿಯೇಲನ ಬಳಿಯಲ್ಲಿ ಇಂಟ್ರೊಡ್ಯೂಸ್ ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹೌದು ಪ್ರೀತಿಯ ದೇವಜನರೇ, ಈ ಫಿಲಿಪ್ಪನು ಯಾವನ ಕುರಿತಾಗಿ ಅಂದರೆ ಯಾರ ಕುರಿತಾಗಿ ಮೆಸ್ಸಿಯನನ್ನು ಕುರಿತಾಗಿ ಪ್ರವಾದಿಗಳು ಮೋಶೆಯು ಬರೆದಿದ್ದಾರೋ ಆತನು ನಮಗೆ ಸಿಕ್ಕಿದ್ದಾನೆ. ಆತನೇ ನಜರೇತಿನ ಯೇಸು. ಈ ಸುವಾರ್ತೆಯನ್ನು ನತಾನಿಯೇಲನು ಕೇಳಿದಂಥ ಸಮಯದಲ್ಲಿ ಆತನೇ ಹೇಳ್ತಾ ಇದ್ದಾನೆ, ನಜರೇತಿನಿಂದ ಒಳ್ಳೆಯದೇನಾದರೂ ಬರುವುದುಂಟೇ ಎಂಬುದಾಗಿ ಹೇಳುವುದನ್ನು ಪ್ರಶ್ನಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹೌದು ಪ್ರೀತಿಯ ದೇವಜನರೇ, ಈ ದಿನದಲ್ಲಿ ಕೂಡ ನಮ್ಮ ಜೀವಿತದಲ್ಲಿ ನಮ್ಮ ಪ್ರಶ್ನೆ ಏನಾಗಿರುತ್ತಂದರೆ, ಒಳ್ಳೆಯದು ನಡೆಯುತ್ತಾ? ಇವತ್ತಾದರೂ ಒಳ್ಳೇದು ನಡೆಯುತ್ತಾ? ಈ ಸಮಯನಾದರೂ ಒಳ್ಳೇದು ನಡೆಯುತ್ತಾ? ಇಷ್ಟು ದಿವಸಗಳ ಕಾಲ ನಾನು ಕಾದುಕೊಂಡಿದ್ನಲ್ಲ, ಇಷ್ಟು ದಿವಸಗಳ ಕಾಲ ನಾನು ಪ್ರಯಾಸ ಪಟ್ಟಿದ್ದೀನಲ್ಲ, ಒಳ್ಳೇದು ನಡೆಯುತ್ತಾ? ಒಳ್ಳೇದು ನಡೆದಿದೆಯಾ ನನ್ನ ಲೈಫಲ್ಲಿ ಎಂಬುದಾಗಿ ನೀವು ಯೋಚಿಸುವುದಾದರೆ, ನೀವು ಮಾತನಾಡುವುದಾದರೆ, ಇವತ್ತು ನಿಮಗೆ ಒಂದು ಹೊಸ ನಂಬಿಕೆಯನ್ನು ಯೇಸು ಸ್ವಾಮಿ ಕೊಡುವನಾಗಿದ್ದಾನೆ. ಹೌದು, ಇವು ನಿಮಗೂ ಕೂಡ ಒಳ್ಳೇದು ನಡೆಯುವಂಥದ್ದಾಗಿದೆ. ಯೇಸುವನ್ನು ನಂಬಿದವರಿಗೆ ಆತನ ಎಂದಿಗೂ ಕೂಡ ಕೈ ಬಿಡುವಂಥ ದೇವರಲ್ಲ. ಪ್ರೀತಿಯ ದೇವಜನರೇ, ನಿಮ್ಮ ಲೈಫಲ್ಲಿ ಒಳ್ಳೇದಾಗುತ್ತಾ ಎಂಬುದಾಗಿ ಪ್ರಶ್ನೆಯೊಟ್ಟಿಗೆ ಕೂತುಕೊಂಡಿರುವ ನಿಮ್ಮ ಜೀವಿತದಲ್ಲಿ
ಇವತ್ತು ಖಂಡಿತವಾಗಿ ಆತನು ದೊಡ್ಡ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುವನಾಗಿದ್ದಾನೆ. ಈ ನಜರೇತಿನಿಂದ ಒಳ್ಳೇದೇನಾದರೂ ಬರುತ್ತಾ ಎಂಬುದಾಗಿ ಹೇಳಿ ಫಿಲಿಪ್ಪನನ್ನು ಕೇಳಿದಂಥ ಸಮಯದಲ್ಲಿ ಈ ಫಿಲಿಪ್ಪನು ನತಾನಿಯೇಲನಿಗೆ ಹೇಳ್ತಾ ಇದ್ದಾನೆ, ಬಂದು ನೋಡು ಎಂಬುದಾಗಿ ಹೇಳ್ತಾ ಇದ್ದಾನೆ. ಕಾರಣ ಯಾಕೆ ಅಂತಂತಂದರೆ, ನಜರೇತಿನವರು ಯಾರು ಅಂತಂತಂದರೆ ಅನ್ಯರನ್ನು ಮದುವೆ ಮಾಡಿಕೊಂಡವರು. ಅಂದರೆ ಇಸ್ರಾಯೇಲ್ ಕುಲಗಳಲ್ಲಿ ಇದ್ದಂಥ ಆ ಸಂಬಂಧಿಕರನ್ನು ಅವರು ಮದುವೆ ಮಾಡಿಕೊಳ್ಳದಂತೆ ಬೇರೆ ಅನ್ಯ ದೇಶಗಳವರನ್ನು ಆಮೇಲೆ ಅವರು ಮದುವೆ ಮಾಡಿಕೊಂಡಿದ್ದರಿಂದ ಅವರನ್ನು ಸಪ್ರೇಟಾಗಿ ಇಟ್ಟಿದ್ರು ಎಂಬುದಾಗಿ ಹೇಳಿ ನಾವು ನೋಡುತ್ತೇವೆ. ಇಸ್ರಾಯೇಲ್ ಜನರು ಈ ನಜರೇತಿನಲ್ಲಿರುವಂಥ ಜನರೊಟ್ಟಿಗೆ ಯಾವುದೇ ರೀತಿಯಂಥ ಐಕ್ಯತೆಯನ್ನು ಇಟ್ಟುಕೊಳ್ಳುವುದಿಲ್ಲ, ಯಾವುದೇ ರೀತಿಯಂಥ ಸಂಬಂಧವನ್ನು ಬೆಳೆಸೋದಿಲ್ಲ, ಯಾವುದೇ ರೀತಿಯಂಥ ಬಿಸ್ನೆಸ್ಗಳನ್ನು ಮಾಡುವುದಿಲ್ಲ. ಆಮೇಲೆ ಹುಡುಗಿಯನ್ನು ಕೊಡುವುದಾಗಲಿ, ಹುಡುಗಿಯನ್ನು ತೆಗೆದುಕೊಳ್ಳುವುದಾಗಲಿ, ಮದುವೆ ಮಾಡಿ ಕೊಡುವುದಾಗಲಿ, ಮದುವೆ ಮಾಡಿಕೊಳ್ಳುವುದಾಗಲಿ ಯಾವುದೇ ರೀತಿಯಂಥ ವಿಷಯ ಈ ಇರುವುದಿಲ್ಲ. ಅವರು ಯಾವಾಗಲೂ ದೂರನೇ ಇರುತ್ತಾರೆ. ಕಾರಣ ಅವರು ಅನ್ಯರನ್ನು ಮದುವೆ ಮಾಡಿಕೊಂಡಿದ್ರು ಎಂಬುದಾಗಿ ಹೇಳಿ ಅವ್ರನ್ನ ದೂರ ಇಟ್ಟು, ಆಮೇಲೆ ಅವರು ಕೆಟ್ಟವರು, ಆಮೇಲೆ ದುಷ್ಟರು ಎಂಬುದಾಗಿ ಹೇಳಿ ಅವ್ರನ್ನ ದೂರ ಇಟ್ಟಿದ್ರು ಎಂಬುದಾಗಿ ಹೇಳಿ ನಾವು ನೋಡುತ್ತಾ ಇದ್ದಾವೆ. ಅಲ್ಲಿಂದ ಒಳ್ಳೇದೇನಾದರೂ ಬರುತ್ತಾ ಎಂಬುದಾಗಿ ಹೇಳಿ ಈ ನತಾನಿಯೇಲನ್ನು ಕೇಳ್ತಾ ಇದ್ದಾರೆ. ನೀವು ಕೂಡ ಆಲೋಚನೆ ಮಾಡ್ಬೋದು, ನನ್ನ ಜೀವಿತ, ನನ್ನ ಲೈಫು ಇಷ್ಟು ಕೆಟ್ಟದಾಗಿತ್ತು, ನನ್ನ ಲೈಫು ನಾನು ಇಷ್ಟೆಲ್ಲ ಹಾಳು ಮಾಡಿಕೊಂಡಿದ್ದೀನಿ, ಎಲ್ಲರೂ ನನ್ನ ಬೈತಾರೆ, ಎಲ್ಲರೂ ನನ್ನ ಪ್ರಶ್ನೆ ಮಾಡ್ತಾರೆ, ಎಲ್ಲರೂ ನನ್ನ ಗೇಲಿ ಪರಿಹಾಸ ಮಾಡ್ತಾರೆ, ಎಲ್ಲರೂ ನನ್ನ ದೂರ ಇಟ್ಟಿದ್ದಾರೆ, ಸಂಬಂಧಿಕರು, ಆಮೇಲೆ ಮನೆಯಲ್ಲಿರುವವರು, ಅಕ್ಕ ತಂಗಿ, ತಂದೆ ತಾಯಿ ಎಲ್ಲರೂ ಕೂಡ ನನ್ನ ದೂರ ಇಟ್ಟಿದ್ದಾರೆ, ನಾನು ಸರಿಗಿಲ್ಲ ಎಂಬುದಾಗಿ ಹೇಳಿ ನನ್ನ ದೂರ ಇಟ್ಟಿದ್ದಾರೆ, ನಾನು ವ್ಯಾಧಿ ಪೀಡಿತನೆಂಬುದಾಗಿ ಹೇಳಿ ಆಮೇಲೆ ನನ್ನ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ, ನನ್ನನ್ನು ದೂರ ಇಟ್ಟಿದ್ದಾರೆ, ನನ್ನ ಆಮೇಲೆ ತಂಗಿಯರನ್ನು, ನನ್ನ ಅಕ್ಕನನ್ನು, ನನ್ನ ತಮ್ಮನನ್ನು, ನನ್ನ ಅಣ್ಣನನ್ನು ಪ್ರೀತಿ ಮಾಡುವಾಗೆ ನನ್ನನ್ನು ಯಾರು ಪ್ರೀತಿ ಮಾಡ್ತಾ ಇಲ್ಲ, ನನ್ನ ದೂರ ಇಟ್ಟಿದ್ದಾರೆ ಎಂಬುದಾಗಿ ಅಂದುಕೊಂಡಿದ್ದೀರಾ? ನಿಮ್ಮ ಲೈಫಲ್ಲಿ ದೇವರು ಒಳ್ಳೆಯದನ್ನು ಮಾಡ್ತಾನೆ. ಖಂಡಿತವಾಗಿ ನೀವು ಒಳ್ಳೆಯದನ್ನು ನೀವು ನೋಡ್ತೀರಾ. ನಿಮ್ಮ ಲೈಫಲ್ಲಿ ಒಳ್ಳೆಯದು ನಡೆಯುವಾಗ ನಿಮ್ಮಿಂದ ಬಿಟ್ಟು ಹೋದವರು, ನಿಮ್ಮಿಂದ ದೂರ ಇದ್ದವರು, ಆಮೇಲೆ ಇನ್ನು ಮುಂದೆ ಇವನ ಹತ್ರ ಸಹವಾಸನೆ ಮಾಡಬಾರ್ದು, ಇನ್ನು ಮುಂದೆ ಇವನ ಜೊತೆಗೇನೆ ಇರಬಾರ್ದು, ಇನ್ನು ಮುಂದೆ ಈ ಕುಟುಂಬದವರೊಟ್ಟಿಗೆ ಸಹವಾಸನೆ ಮಾಡಬಾರ್ದು ಎಂಬುದಾಗಿ ಅಂದುಕೊಂಡಿರುವಂಥವರು ನಿಮ್ಮ ಜೀವಿತದ ಉದ್ಧಾರವನ್ನು ನೋಡಿ ತಿರುಗಿ ನಿಮ್ಮೊಟ್ಟಿಗೆ ಬಂದು ಸೇರುವವರಾಗಿರ್ತಾರೆ. ಆಮೇನ್, ಹಲ್ಲೆಲೂಯ. ದೇವರೊಂದು ಹೊಸ ನಂಬಿಕೆಯನ್ನು ಕೊಡ್ತಾ ಇದ್ದಾನೆ, ಹೊಸ ನಂಬಿಕೆಯನ್ನು ಕೊಡ್ತಾ ಇದ್ದಾನೆ. ಎಲ್ಲ ನಂಬಿಕೆಯನ್ನು ಕಳ್ಕೊಂಡು ನಿಂತ್ಕೊಂಡಿದ್ದೀರಾ. ಇನ್ನೇನು ಲಾಸ್ಟ್ ಸ್ಟೇಜ್ ಅಂತ ಡಾಕ್ಟ್ರ್ ಹೇಳಿ ಕೈ ಬಿಟ್ಟಿದ್ದಾರಾ? ಆಮೇಲೆ ನನ್ನ ಗಂಡನೋ, ನನ್ನ ಹೆಂಡ್ತಿನೋ, ನನ್ನ ಮಗನೋ, ನನ್ನ ಮಗಳೋ ಆಮೇಲೆ ಈ ರೀತಿಯಂಥ ಸ್ಥಿತಿಯಿಂದ ಆಮೇಲೆ ಎದ್ದು ಬರ್ತಾರೆ ಎಂಬುದಾಗಿ ಹೇಳಿ ನನಗೆ ನಂಬಿಕೆ ಇಲ್ಲ ಎಂಬುದಾಗಿ ಹೇಳಿ ನೀವು ಸೋತು ಹೋಗಿದ್ದೀರಾ. ಸೋತು ಹೋಗಬೇಡ್ರಿ. ಹೊಸ ನಂಬಿಕೆಯನ್ನು ಆತ ನಿಮಗೆ ಕೊಡ್ತಾ ಇದ್ದಾನೆ. ಇವತ್ತು ನಿಮ್ಮ ನಂಬಿಕೆನ ಆತನು ದೃಢಪಡಿಸ್ತಾ ಇದ್ದಾನೆ. ಪ್ರೀತಿಯ ಯವನಸ್ಥರೇ, ಹಾಲೆಲೂಯ. ನಿಮ್ಮ ಕುಟುಂಬವನ್ನು ತಿರುಗಿ ಕಟ್ಟಲಿಕ್ಕೆ ಯೇಸುವಿಗೆ ಸಾಧ್ಯವಿದೆ. ಮರಣ ಹಾಸಿಗೆಯಿಂದ ನಿಮ್ಮನ್ನು ಎಬ್ಬಿಸಲಿಕ್ಕೆ ಯೇಸುವಿಗೆ ಸಾಧ್ಯ ಇದೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿ. ಈಗ ಫಿಲಿಪ್ಪನು ಹೇಳ್ತಾ ಇದ್ದಾನೆ, ಬಂದು ನೋಡು ಅಂತ ನತಾನಿಯೇಲನನ್ನು ಕರ್ಕೊಂಡು ಹೋಗೋದನ್ನು ನಾವು ನೋಡುತ್ತಾ ಇದ್ದೇವೆ. 47ನೇ ವಾಕ್ಯವನ್ನು ಓದುವಂಥ ಸಮಯದಲ್ಲಿ ಯೇಸು ತನ್ನ ಕಡೆಗೆ ಬರುವ ನತಾನಿಯೇಲನನ್ನು ಕಂಡು ಅವನ ವಿಷಯವಾಗಿ, ಇಗೋ ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂದನೆಂಬುದಾಗಿ ಹೇಳಿ ನಾವು ನೋಡುತ್ತಾ ಇದ್ದೇವೆ. ಯೇಸುವಿನಲ್ಲಿ ಏನಾದರೂ ಒಳ್ಳೆಯದು ಸಿಗುತ್ತಾ ಎಂಬುದಾಗಿ ಹೇಳಿ, ಈ ನಜರೇತಿನಿಂದ ಬಂದಂಥ ಈ ಯೇಸುವಿನಲ್ಲಿ ಒಳ್ಳೆಯದೇನಾದರೂ ಸಿಗುತ್ತಾ ಎಂಬುದಾಗಿ ಹೇಳಿ ಆಮೇಲೆ ಅಂದುಕೊಂಡು ಬಂದಂಥ ನತಾನಿಯೇಲನನ್ನು ಯೇಸು ನೋಡಿ, ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಎಂಬುದಾಗಿ ಹೇಳಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹೌದು ಪ್ರೀತಿಯ ದೇವಜನರೇ, ಒಳ್ಳೆಯದು ಸಿಗುತ್ತಾ, ಒಳ್ಳೆಯದು ನಡೆಯುತ್ತಾ ಎಂಬುದಾಗಿ ಹೇಳಿ ಎದುರು ನೋಡುತ್ತಾ ಇರುವ ನಿಮ್ಮ ಜೀವಿತಗಳಲ್ಲಿ ಯೇಸು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ನೀನು ನಿಜವಾದ ಇಸ್ರಾಯೇಲನು ಎಂಬುದಾಗಿ ಯಾರನ್ನು ನೋಡಿ ದೇವರು ಕರೆದರು ಎಂಬುದಾಗಿ ಹೇಳಿ ನಾವು ನೋಡುವುದಾದರೆ, ಯಾಕೋಬನನ್ನು ಇಸ್ರಾಯೇಲನನ್ನಾಗಿ ಮಾರ್ಪಡಿಸಿದನೆ ಎಂಬುದಾಗಿ ಹೇಳಿ ನಾವು ಸತ್ಯವೇದದಲ್ಲಿ ನಾವು ಓದುತ್ತಾ ಇದ್ದೇವೆ. ಯಾಕೋಬನು ಯಾರು ದುಷ್ಟನಾಗಿದ್ದನು, ಮೋಸಗಾರನಾಗಿದ್ದನು, ತನ್ನ ಅಣ್ಣನ ಚೊಚ್ಚಲತನವನ್ನು ಕದ್ದುಕೊಂಡಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಹಲ್ಲೆಲೂಯ. ಅಣ್ಣನಿಗೆ ಬರಬೇಕಾದಂಥ ಆಶೀರ್ವಾದವನ್ನು ಮೋಸದಿಂದ ಪಡೆದುಕೊಂಡಂಥ ಒಬ್ಬ ವ್ಯಕ್ತಿಯಾಗಿದ್ದನು ಎಂಬುದಾಗಿ ಹೇಳಿ ನಾವು ನೋಡುತ್ತಾ ಇದ್ದೇವೆ. ಇಂಥ ಯಾಕೋಬನನ್ನು ದೇವರು ಇಸ್ರಾಯೇಲನನ್ನಾಗಿ ಮಾಡುವುದನ್ನು ನಾವು ನೋಡುತ್ತೇವೆ. ಇಸ್ರಾಯೇಲನು ಎಂಬುದಾಗಿ ಹೇಳಿ ಅರ್ಥ ಏನು ಅಂತಂದರೆ,
ಮನುಷ್ಯನೊಟ್ಟಿಗೂ ದೇವರೊಟ್ಟಿಗೂ ಗೆದ್ದವನೆಂಬುದಾಗಿ ಹೇಳಿ ಅರ್ಥ. ನೀವು ಮನುಷ್ಯರೊಟ್ಟಿಗೂ ದೇವರ ಸಂಗಡಲ್ಲೂ ಹೋರಾಡುತ್ತಾ ಇದ್ದೀರಾ. ಆಮೇಲೆ ಜಯ ನಿಮ್ಮದಾಗಿರುವಂಥದ್ದಾಗಿದೆ. ನೀವು ಇಸ್ರಾಯೇಲರಾಗಿ ಮಾರ್ಪಡುವವರಾಗಿರುತ್ತೀರಾ. ಆಮೇಲೆ ಹಾಲಲ್ಲಿ ಕಾರಣ ಏನಂತಂದರೆ ನೀವು ಜಯವನ್ನು ಹೊಂದಿದವರಾಗಿರುತ್ತೀರಾ. ಜಯ ಹೊಂದಿದವನಿಗೆ ದೇವರು ಇಸ್ರಾಯೇಲನೆಂಬುದಾಗಿ ಹೆಸರು ಕೊಟ್ಟ ಎಂಬುದಾಗಿ ಹೇಳಿ ನಾವು ನೋಡುತ್ತೇವೆ. ಹೌದು, ಇವತ್ತು ಹೋರಾಡುತ್ತಾ ಇದ್ದೀರಾ. ಆಮೇಲೆ ಮನುಷ್ಯರ ಸಂಗಡ ಹೋರಾಡುತ್ತಾ ಇದ್ದೀರಾ. ಆಮೇಲೆ ದೇವರ ಸಂಗಡ ಹೋರಾಡುತ್ತಾ ಇದ್ದೀರಾ. ಆಮೇಲೆ ಜಯ ದೇವರು ನಿಮಗೆ ಖಂಡಿತವಾಗಿ ದಿನದಲ್ಲಿ ಕೊಡುವನಾಗಿದ್ದಾನೆ. ಆಮೇನ್ ಆಮೇನ್. ಮನುಷ್ಯರ ಸಂಗಡ ಹೋರಾಟ ಏನು ಮಾತನಾಡ್ಲಿಕ್ಕೆ ಆಗುತ್ತಾ ಇಲ್ಲ. ಕಷ್ಟದ ಸಮಯ, ಇಕ್ಕಟ್ಟಾದ ಸಮಯ ಹೋರಾಡುತ್ತಾ ಇದ್ದೀರಾ. ಆಮೇನ್ ಯಾರಿಗೂ ತಿಳಿಯದೆ ರಾತ್ರಿ ಸಮಯಗಳಲ್ಲಿ ಎದ್ದು ಆಮೇನ್ ಕಣ್ಣೀರಿಡುತ್ತಾ ಆಮೇನ್ ನೀವು ದೇವರಿಗೆ ಮೊರೆ ಇಡುತ್ತಾ ಇದ್ದೀರಾ. ಅದನ್ನು ದೇವರು ನೋಡಿದ್ದಾನೆ. ಇವತ್ತು ನಿಮಗೆ ಜಯವನ್ನು ಕೊಡುವವನಾಗಿದ್ದಾನೆ. ಜಯವನ್ನು ಹೊಂದಿದವನೇ ಇಸ್ರಾಯೇಲನೆಂಬುದಾಗಿ ಹೇಳಿ ನಾವು ನೋಡುತ್ತಾ ಇದ್ದೇವೆ. ನತಾನೇಲನನ್ನು ಕೂಡ ದೇವರು ನೋಡಿ ಅದನ್ನೇ ಹೇಳಿದನೆಂಬುದಾಗಿ ನಾವು ನೋಡುತ್ತದೆ. ನೀನು ನಿಜವಾದ ಇಸ್ರಾಯೇಲನು. ಯಾಕಂದರೆ ನತಾನೇಲು ಮನುಷ್ಯರ ಸಂಗಡ ದೇವರ ಸಂಗಡ ಹೋರಾಡಿ ಗೆದ್ದವನೆಂಬುದಾಗಿ ಹೇಳಿ ನಾವು ನೋಡುತ್ತಾ ಇದ್ದೇವೆ. ಇವನಲ್ಲಿ ಕಪಟವಿಲ್ಲ ಎಂಬುದಾಗಿ ಹೇಳಿ ನಾವು ನೋಡುತ್ತಾ ಇದ್ದೇವೆ. ನಿಮಗೆ ಜಯವನ್ನು ಕೊಟ್ಟು ನಿಮ್ಮಲ್ಲಿರುವಂಥ ದೋಷಗಳನ್ನೆಲ್ಲ ಪರಿಹರಿಸಿ, ನಿಮ್ಮಲ್ಲಿರುವಂಥ ಎಲ್ಲ ಪಾಪಗಳನ್ನು ಪರಿಹರಿಸಿ, ನಿಮ್ಮಲ್ಲಿರುವಂಥ ಎಲ್ಲ ಶಾಪಗಳನ್ನು ಪರಿಹರಿಸಿ, ನಿಮ್ಮನ್ನು ಪರಿಶುದ್ಧವಾಗಿ ಶುದ್ಧರಾಗಿ ಆಮೇಲೆ ಒಂದು ನಿಜವಾದ ಇಸ್ರಾಯೇಲ್ ಆಗಿ ಆತನ ಈ ದಿನದಲ್ಲಿ ನಿಮ್ಮನ್ನು ಮಾಡುತ್ತಾ ಇದ್ದಾನೆ. ಹಾಲೆಲೂಯಾ, ಪ್ರೈಸ್ ದ ಗಾಡ್, ಆಮೇನ್, ಹಾಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾನೆ. ಆಮೇಲೆ ನಿಮ್ಮನ್ನು ನಿಜವಾದ ಇಸ್ರಾಯೇಲನ್ನಾಗಿ ಮಾಡುತ್ತಾ ಇದ್ದಾನೆ. ನಿಮ್ಮನ್ನು ಪರಿಶುದ್ಧ ಮಾಡಿ ಆಮೇಲೆ ಕಪಟವಿಲ್ಲದವರಾಗಿ ಆತನು ಮಾಡುತ್ತಾ ಇದ್ದಾನೆ. ಭಯಪಡಬೇಡ್ರಿ, ಒಳ್ಳೆಯದೇನಾದರೂ ನಡೆಯುತ್ತೆ ಎಂಬುದಾಗಿ ಎದುರು ನೋಡುತ್ತಾ ಇರುವ ನಿಮ್ಮ ಜೀವಿತದಲ್ಲಿ ನಿಮಗೆ ಒಂದು ಜಯವನ್ನು ಕೊಟ್ಟು ನಿಜವಾದ ಇಸ್ರಾಯೇಲನೆಂಬುದಾಗಿ ನಿಮಗೆ ಮಾಡುತ್ತಾ ಇದ್ದಾನೆ. ಪ್ರೈಸ್ ಗಾಡ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ, ಆಮೇನ್. ಈಗ ನತಾನೇಲನ ಯೇಸುವನ್ನು ನೋಡಿ ಕೇಳ್ತಾ ಇದ್ದಾನೆ, ನೀನು ನನ್ನನ್ನು ಹೇಗೆ ಬಲ್ಲೆ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ 48ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಆಮೇನ್. ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕಿಂತ ಮುಂಚೆ ನೀನು ಆ ಅಂಜೂರದ ಮರದ ಕೆಳಗೆ ಇದ್ದದನ್ನು ನಾನು ನೋಡಿದೇನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಎಸ್, ನಮ್ಮನ್ನು ನೋಡುವಂಥ ದೇವರು ನಮ್ಮ ದೇವರಾತನಾಗಿದೆ, ನಮ್ಮ ಯೇಸು. ಆಮೇನ್. ನಾವು ಚಿಂತೆ ಮಾಡುವುದನ್ನು ನೋಡುವಂಥ ದೇವರಾತನಾಗಿದ್ದಾನೆ. ನಾವು ಕಣ್ಣೀರಿಡುವುದನ್ನು, ನಾವು ಕಷ್ಟಪಡುವುದನ್ನು ಆತನು ನೋಡುವಂಥ ದೇವರಾತನಾಗಿದ್ದಾನೆ. ಆತನು ಸುಮ್ಮನೆ ನೋಡುತ್ತಾ ಇಲ್ಲ, ಸುಮ್ಮನೆ ನೋಡುತ್ತಾ ಇಲ್ಲ. ಆತನು ಅದಕ್ಕೆ ಉತ್ತರವನ್ನು ಕೊಡುವವನಾಗಿರ್ತಾನೆ. ನಿಮ್ಮ ಕಷ್ಟಗಳನ್ನು ಆಮೇಲೆ ಪರಿಹರಿಸುವಂಥ ದೇವರಾತನಾಗಿದ್ದಾನೆ. ಮುಂದೆ ಆಮೇಲೆ ಹಾಲೆಲೂಯ 49ನೇ ವಾಕ್ಯ 50ನೇ ವಾಕ್ಯದಲ್ಲಿ ನೀವು ಓದುವಂಥ ಸಮಯದಲ್ಲಿ ಆಮೇಲೆ ನತಾನೇಲನ್ನು ಆಶ್ಚರ್ಯಪಡುತ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯ, ಗುರುವೇ ನೀನೇ ನಿಜವಾದ ದೇವರ ಕುಮಾರನು, ನೀನೇ ಇಸ್ರಾಯೇಲನ ಅರಸನು ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. 50ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಉತ್ತರ ಕೊಡುತ್ತಾ ಇದ್ದಾರೆ. ಏನಂತ? ಆಮೇನ್. ಆ ಅಂಜೂರದ ಮರದ ಕೆಳಗೆ ನಿನ್ನನ್ನು ನೋಡಿದೇನೆಂದು ನಾನು ನಿನಗೆ ಹೇಳಿದ ಮಾತ್ರದಿಂದ ನಂಬುತ್ತೀಯೋ? ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೋಡುವಿ ಎಂಬುದಾಗಿ ಹೇಳಿದನು. ಆಮೇನ್. ಯೇಸು ಸ್ವಾಮಿ ಈ ನತಾನೇಲನು ಆ ಅಂಜೂರದ ಮರದ ಕೆಳಗೆ ಇದ್ದುಕೊಂಡು ಆಮೇಲೆ ಹಾಲೆಲೂಯ ಮನುಷ್ಯರು ಏನೇನೆಲ್ಲ ನಿಂದನೆಯ ಮಾತುಗಳನ್ನು, ಅವಮಾನದ ಮಾತುಗಳನ್ನು, ಆಮೇಲೆ ಕಣ್ಣೀರಿಡುವುದನ್ನು ಆಮೇಲೆ ಯೇಸು ನೋಡಿದನು. ಯೇಸು ನೋಡಿದ್ದು ಮಾತ್ರವಲ್ಲದೆ ಆಮೇಲೆ ತನ್ನ ಬಳಿಗೆ ಕರೆತಂದು ಆಮೇಲೆ ಹಾಲೆಲೂಯ, ನೀನು ಆಮೇಲೆ ಹಾದು ಹೋಗುತ್ತಾ ಇರುವಂಥ ಈ ಕಾರ್ಯಗಳಿಗಿಂತಲೂ ಇನ್ನು ಅತ್ಯಧಿಕವಾದ ಕಾರ್ಯಗಳನ್ನು ನೀನು ನೋಡುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಮೇನ್. ಒಂದು ಜಯವನ್ನು ಕೊಟ್ಟು ನೀನು ಯೋಚಿಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯವನ್ನು ನಿನಗೆ ಮಾಡುತ್ತೇನೆಂಬುದಾಗಿ ಹೇಳಿ ಆತನಿಗೆ ವಾಗ್ದಾನ ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಯಾವುದೇ ರೀತಿಯಂಥ ಪರಿಸ್ಥಿತಿ ಇರಬಹುದು, ಆಮೇಲೆ ಯಾವುದೇ ರೀತಿಯಂಥ ದೊಡ್ಡ ಚಿಂತೆಗಳಿರ್ಬೋದು, ಭಯಪಡಬೇಡ್ರಿ. ನಮ್ಮ ಯೇಸು ನೀವು ಯೋಚಿಸುವುದಕ್ಕಿಂತಲೂ ಆಮೇಲೆ ನೀವು ಪ್ರಾರ್ಥಿಸುವುದಕ್ಕಿಂತಲೂ, ನೀವು ಬೇಡುವುದಕ್ಕಿಂತಲೂ, ನೀವು ಕಣ್ಣೀರು ಸುರಿಸುವುದಕ್ಕಿಂತಲೂ, ಆಮೇಲೆ ನೀವು ಹೋರಾಡುವುದಕ್ಕಿಂತಲೂ, ನೀವು ಈಗಿರುವುದಕ್ಕಿಂತಲೂ ನಿಮ್ಮನ್ನು ಆಮೇಲೆ ಹಾಲೆಲೂಯ ಹೆಚ್ಚಾದ ಕಾರ್ಯಗಳನ್ನು, ದೊಡ್ಡ ಕಾರ್ಯಗಳನ್ನು ನೋಡುವಂತೆ ಅನುಭವಿಸುವಂತೆ ಯೇಸು ಮಾಡುವನಾಗಿದ್ದಾನೆ. ಪ್ರೈಸ್ ಗಾಡ್, ಹಾಲೆಲೂಯ. ನಂಬಿಕೆ ಬರಲಿ, ನಿಮ್ಮಲ್ಲಿ ನಂಬಿಕೆ ಹುಟ್ಟಲಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯ. ನಿಮ್ಮ ಜೀವಿತಗಳನ್ನು ಇವತ್ತು ಬದಲಾಯಿಸ್ತದೆ. ನತಾನೇಲನು ಈ ನಜರೇತಿನ ಯೇಸುವಿನಿಂದ ಒಳ್ಳೆಯದೇನಾದರೂ ಸಿಗುತ್ತಾ ಎಂಬುದಾಗಿ ಹೇಳಿ ಎದುರು ನೋಡಿ ಬಂದಂಥ ಒಬ್ಬ ವ್ಯಕ್ತಿ. ಆತನು ನೀನು ಜಯ ಹೊಂದಿದವನೆಂಬುದಾಗಿ ಹೇಳಿ ಹೆಸರನ್ನು ಹೊಂದಿಕೊಂಡ.
ಅದು ಮಾತ್ರವಲ್ಲದೆ ಆತನನ್ನು ಕಂಡೇನು ಎಂಬುದಾಗಿ ಹೇಳಿ ಯೇಸು ಹೇಳಿದನು. ಆಮೇನ್. ಆತನು ಹಾದು ಹೋಗುತ್ತಾ ಇರುವಂತಹ ಪರಿಸ್ಥಿತಿಗಳನ್ನು ಯೇಸು ನೋಡಿದ್ದೇನೆ ಎಂಬುದಾಗಿ ಹೇಳಿ ಅವನನ್ನು ಬಲಪಡಿಸಿ ವಾಗ್ದಾನ ಮಾಡುತ್ತಾ ಇದ್ದಾನೆ. ನೀನು ಈಗ ನೋಡುವುದಕ್ಕಿಂತಲೂ ಇನ್ನು ದೊಡ್ಡ ಕಾರ್ಯಗಳನ್ನು ನೀನು ನೋಡುತ್ತೆ ಎಂಬುದಾಗಿ ಹೇಳಿ ಬಲಪಡಿಸಿದನೆ ಎಂಬುದಾಗಿ ಹೇಳಿ ನಾವು ನೋಡುತ್ತಾ ಇದ್ದಾವೆ. ಆಮೇನ್. ಇವತ್ತು ಅಲ್ಲ, ಆಮೇನ್ ಇವತ್ತಿಲ್ಲ ಅಂದರೆ ಆಮೇನ್ ನಾಳೆ, ನಾಡಿದ್ದಿಲ್ಲ ಅಂದರೆ ನಾಳೆ, ಆಮೇನ್ ಆಚೆ ನಾಡಿದ್ದು 1 ತಿಂಗಳು 2 ತಿಂಗಳು ಈ ರೀತಿಯಾಗಿ ನಾನು ಕಾಯುತ್ತಾ ಬರುತ್ತಾ ಇದ್ದೇನೆ ಎಂಬುದಾಗಿ ಹೇಳಿ ಆಮೇನ್ ಪ್ರತಿದಿನ ಏನೋ ಒಂದು ವಿಷಯವನ್ನು ನಾನು ಎದುರು ನೋಡುತ್ತಾ ಬರುತ್ತಾ ಇದ್ದೇನೆ ಎಂಬುದಾಗಿ ಹೇಳುತ್ತಾರೋ ನಿಮ್ಮ ಜೀವಿತದಲ್ಲಿ ಆಮೇನ್ ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ದೊಡ್ಡ ಕಾರ್ಯ, ಏನೋ ದೊಡ್ಡ ಕಾರ್ಯ ನಿಮಗೋಸ್ಕರ ಸಿದ್ಧವಾಗಿದೆ ಎಂಬುದಾಗಿ ಅಂದುಕೊಳ್ಳ್ರಿ. ಇದನ್ನೇ ಪ್ರತಿದಿನ ನಾನು ಕೇಳ್ತಾ ಇದ್ದೀನಲ್ಲ, ಇದು ಬಿಟ್ಟರೆ ಬೇರೆ ಆಮೇನ್ ಏನು ಇಲ್ವಾ ವಾಕ್ಯ ಎಂಬುದಾಗಿ ಹೇಳಿ ನೀವು ಕೇಳುವುದಾದರೆ, ಪ್ರತಿದಿನ ನೀವು ಇದನ್ನೇ ಕೇಳ್ತಾ ಇದ್ದೀರ ಅಂದರೆ ಸಮಥಿಂಗ್ ಬಿಗ್ ಇಸ್ ಕಮಿಂಗ್ ಫಾರ್ ಯು, ನಿಮಗೋಸ್ಕರ ದೊಡ್ಡದು ಬರ್ತಾ ಇದೆ ಎಂಬುದಾಗಿ ಅಂದುಕೊಂಡು ನಂಬಿಕೆಯಿಂದ ಇರ್ರಿ. ಎಸ್, ಅದೇ ದೇವರ ವಾಗ್ದಾನ, ಅದನ್ನೇ ದೇವರು ಮಾಡಿ ತೋರಿಸುವವನಾಗಿರುತ್ತಾನೆ. ಹಲ್ಲೆಲೂಯಾ. ದೇವರು ಮಾಡುವುದನ್ನು ನಾವು ನೀವು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಆತನಾಗಿದ್ದಾನೆ. ನಾವು ನೀವು ದೊಡ್ಡ ಕಾರ್ಯಗಳನ್ನು ಮಾಡುವುದಾದರೆ ಆಮೇನ್ ದೇವರ ಅವಶ್ಯಕತೆ ಇರಲಿಲ್ಲ. ಆಮೇನ್. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ನಡಿಬೇಕೆಂಬುದಕ್ಕಾಗಿ ದೊಡ್ಡ ದೇವರನ್ನು, ಯೇಸುವನ್ನು ನಾವು ನಂಬಿದ್ದೇವೆ. ಹಾಲೆಲೂಯಾ. ಇವತ್ತು ದೊಡ್ಡ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡುತ್ತಾ ಇದ್ದಾನೆ. ಕಣ್ಗಳನ್ನು ಮುಚ್ಚಿಕೊಳ್ಳಿರಿ. ಆಮೇನ್. ಹಾಲೆಲೂಯಾ. ನಿಮ್ಮ ಆಶೀರ್ವಾದಕ್ಕಾಗಿ, ನಿಮ್ಮ ಸ್ವಸ್ಥತೆಗಳಿಗಾಗಿ ಆಮೇನ್ ಇವತ್ತು ನಾನು ಪ್ರಾರ್ಥಿಸ್ತೇನೆ. ಹಾಲೆಲೂಯಾ. ಆಮೇನ್. ಹಾಲೆಲೂಯಾ. ಪ್ರಾರ್ಥಿಸ್ತಾ ಇದ್ದೇನೆ. ಆಮೇನ್. ಹಾಲೆಲೂಯಾ. ಅನಾರೋಗ್ಯ ಉಳ್ಳವರ ಆಮೇನ್ ಹಾಲೆಲೂಯಾ ಕಡೆಗಳಲ್ಲಿ ಹೋಗ್ರಿ. ಆಮೇನ್. ಹಾಲೆಲೂಯಾ. ಐಸಿಯು ವಾರ್ಡಲ್ಲಿ ಇದ್ದಾರೋ, ಆಮೇನ್. ಹಾಲೆಲೂಯಾ. ಮರಣದ ಹಾಸಿಗೆಯಲ್ಲಿ ಇದ್ದಾರೋ, ಯಾವುದೇ ರೀತಿಯಂಥ ಪರಿಸ್ಥಿತಿ, ಯಾವುದೇ ರೀತಿಯಂಥ ರೋಗ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಟ್ಯೂಮರ್ ಇರ್ಬೋದು, ಗಡ್ಡೆ ಇರ್ಬೋದು, ಆಮೇನ್ ಲಾಸ್ಟ್ ಸ್ಟೇಜ್ ಕೂಡ ಇರ್ಬೋದು, ಯೇಸು ನಿಮ್ಮನ್ನು ಎಬ್ಬಿಸಲಿಕ್ಕೆ ಸಾಧ್ಯವಾಗಿರುವಂಥದ್ದಾಗಿದೆ. ಆಮೇನ್. ಹಾಲೆಲೂಯಾ. ಆಶೀರ್ವಾದ ಇಲ್ವಾ, ಕೆಲಸ ಇಲ್ವಾ, ಮಕ್ಕಳಿಲ್ವಾ, ಆಮೇನ್ ಮದುವೆ ಆಗಿಲ್ವಾ, ಇವತ್ತು ದೇವ್ರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವನಾಗಿರ್ತಾನೆ. ಸೈತಾನನ ಹೋರಾಟನ ಮಾಟ ಮಂತ್ರ ಕ್ರಿಯೆಗಳಿಂದ ಹೋರಾಡುತ್ತಾ ಇದ್ದೀರಾ. ಆಮೇನ್. ಮನೆಯಲ್ಲಿ ಅದರಿಂದ ಸಮಾಧಾನ ಇಲ್ವಾ, ಮನೆಯಲ್ಲಿ ಅದರಿಂದ ಆಶೀರ್ವಾದ ಇಲ್ವಾ, ಇವತ್ತು ಯೇಸು ನಿಮ್ಮನ್ನು ಬಿಡುಗಡೆ ಮಾಡುತ್ತಾ ಇದ್ದಾನೆ. ಯೇಸು ನಿಮ್ಮನ್ನು ಬಿಡುಗಡೆ ಮಾಡುತ್ತಾ ಇದ್ದಾನೆ. ಅಮ್ಮ, ಯೇಸು ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ಆಮೇನ್. ಹಾಲೆಲೂಯಾ. ಇವತ್ತೇ ಆ ಮಾಟ ಮಂತ್ರ ಕ್ರಿಯೆಗಳು ಮನೆಯಿಂದ ಬಿಟ್ಟು ಓಡೋಗುತ್ತಾ ಇದೆ, ಮನೆಯಿಂದ ಬಿಟ್ಟು ಓಡೋಗುತ್ತಾ ಇದೆ. ಅನೇಕರ ಮನೆ ಇವತ್ತು ಬಿಡುಗಡೆ ಆಗುತ್ತಾ ಇದೆ. ಎಸ್, ಹಾಲೆಲೂಯಾ. ಪರಿಶುದ್ಧಾತ್ಮ ದೇವರು ಬಿಡುಗಡೆ ಮಾಡುತ್ತಾ ಇದ್ದಾನೆ. ಆಮೇಲೆ ನನ್ನ ಆತ್ಮದಲ್ಲಿ ಅದನ್ನು ನೋಡುತ್ತಾ ಇದ್ದಾನೆ. ಅನೇಕರ ಮನೆಗಳನ್ನು ಇವತ್ತು ಬಿಡುಗಡೆ ಮಾಡುತ್ತಾ ಇದ್ದಾನೆ. ಓ ಹಾಲೆಲೂಯಾ. ಪರಿಶುದ್ಧಾತ್ಮ ದೇವರ ಶಕ್ತಿ ಆ ಮನೆಗಳಲ್ಲಿ ಬಿಡುಗಡೆ ಮಾಡುತ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡುತ್ತಾ ಇದ್ದಾನೆ. ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಮಾಟ ಮಂತ್ರಗಳನ್ನು ಮಾಡಿ ಆಮೇನ್ ಬಿಸ್ನೆಸ್ಗಳ ಅಭಿವೃದ್ಧಿ ಆಗದಂತೆ, ಮನೆ ಏಳಿಗೆ ಆಗದಂತೆ, ಆಮೇನ್. ಹಾಲೆಲೂಯಾ. ಇವರ ಜೀವಿತ ಉದ್ಧಾರ ಆಗದಂತೆ, ಆಮೇನ್. ಹಾಲೆಲೂಯಾ. ಇವರ ಮನೆ ಕಟ್ಟಲ್ಪಡದಂತೆ, ಇವರ ಕುಟುಂಬಗಳು ಸಮಾಧಾನದಿಂದ ಇರದಂತೆ ಮಾಡಲ್ಪಟ್ಟಿರುವ ಎಲ್ಲ ಮಾಟ ಮಂತ್ರ ಕ್ರಿಯೆಗಳು, ಎಲ್ಲ ಹೊಟ್ಟೆ ಕಿಚ್ಚಿನ ಕಣ್ಣುಗಳು ಇವತ್ತು ಪರಿಶುದ್ಧಾತ್ಮ ದೇವರ ಶಕ್ತಿ ಅದನ್ನು ಮುರಿಯುತ್ತಾ ಇದೆ. ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ಬಿಡುಗಡೆಯನ್ನು ಹೊಂದಿಕೋ ಯೇಸುವಿನ ನಾಮದಲ್ಲಿ. ಆ ಕಟ್ಟುಗಳೆಲ್ಲ ಮುರಿಯಲ್ಪಡುತ್ತಾ ಇದೆ ಯೇಸುವಿನ ನಾಮದಲ್ಲಿ. ಕಟ್ಟುಗಳೆಲ್ಲ ಮುರಿಯಲ್ಪಡುತ್ತಾ ಇದೆ. ಹೊಂದಿಕೋ ಯೇಸುವಿನ ನಾಮದಲ್ಲಿ, ಹೊಂದಿಕೋ ಯೇಸುವಿನ ನಾಮದಲ್ಲಿ. ಆಮೇಲೆ ಯೇಸು ಕ್ರಿಸ್ತನ ರಕ್ತದಲ್ಲಿ ಬಿಡುಗಡೆ ಆಗುತ್ತಾ ಇದೆ. ಎಲ್ಲ ಹೋರಾಟಗಳು, ಎಲ್ಲ ಸೈತಾನನ ಕಟ್ಟುಗಳು ಇವತ್ತು ಮುರಿಯಲ್ಪಡುತ್ತಾ ಇದೆ. ಸೈತಾನನ್ನು ಬಂಧಿಸಿ ಅಲ್ಲಿ ಇಟ್ಟಿದಂಥ ಎಲ್ಲ ಕಾರ್ಯಗಳು ಇವತ್ತು ಬಿಡುಗಡೆ ಆಗುತ್ತಾ ಇದೆ. ಆಮೇನ್. ಇವತ್ತು ಸೈತಾನನ ಹೋರಾಟಗಳಿಂದ ಅನೇಕರು ಬಿಡುಗಡೆ ಆಗುತ್ತಾ ಇದ್ದಾರೆ, ಬಿಡುಗಡೆ ಆಗುತ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ಹಾಲೆಲೂಯಾ. ಆಮೇನ್. ಕ್ಯಾನ್ಸರ್ ರೋಗದಲ್ಲಿ ಇರುವವರಿಗೆ ಇವತ್ತು ಯೇಸು ಕ್ರಿಸ್ತನ ಬಾಸುಂಡೆ ಬಿಡುಗಡೆ ಮಾಡುತ್ತಾ ಇದೆ. ಕ್ರಿಸ್ತನ ಬಾಸುಂಡೆ ಬಿಡುಗಡೆ ಮಾಡುತ್ತಾ ಇದೆ. ಯೇಸು ಕ್ರಿಸ್ತನ ಬಾಸುಂಡೆಗಳು, ಯೇಸು ಕ್ರಿಸ್ತನ ಗಾಯಗಳು ನಿಮ್ಮನ್ನು ಬಿಡುಗಡೆ ಮಾಡುತ್ತಾ ಇದೆ. ಹಾಲೆಲೂಯಾ. ಹಾಲೆಲೂಯಾ. ಹೊಂದಿಕೋ ಯೇಸುವಿನ ನಾಮದಲ್ಲಿ, ಹೊಂದಿಕೋ ಯೇಸುವಿನ ನಾಮದಲ್ಲಿ. ಅದ್ಭುತ ಸ್ವಸ್ಥತೆಯನ್ನು ಹೊಂದಿಕೋ ಯೇಸುವಿನ ನಾಮದಲ್ಲಿ. ಎಲ್ಲ ಗಡ್ಡೆಗಳು, ಕ್ಯಾನ್ಸರ್ ಗಡ್ಡೆಗಳು ಕರಗಿ ಹೋಗುತ್ತಾ ಇದೆ, ಅದು ನೀರಾಗಿ ಹೋಗುತ್ತಾ ಇದೆ ಯೇಸುವಿನ ನಾಮದಲ್ಲಿ. ಎಲ್ಲ ಕಲ್ಲು, ಸ್ಟೋನ್, ಕಿಡ್ನಿ ಸ್ಟೋನ್ ಯೇಸುವಿನ ನಾಮದಲ್ಲಿ ಕರಗಿ ಹೋಗುತ್ತಾ ಇದೆ. ಹಾಲೆಲೂಯಾ. ನಡಿಲಿಕ್ಕೆ ಆಗುತ್ತಾ ಅಲ್ವಾ? ಕಣ್ಣು ಕಾಣ್ತಾ ಅಲ್ವಾ? ಕಿವಿ ಕೇಳುತ್ತಾ ಅಲ್ವಾ? ಆಮೇನ್. ಹಾಲೆಲೂಯಾ. ಆಮೇನ್. ಹಾರ್ಟಲ್ಲಿ ಸಮಸ್ಯೆ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗುತ್ತಾ ಇದೆ. ಎದ್ದು ನಡಿ ಯೇಸುವಿನ ನಾಮದಲ್ಲಿ. ನಿನ್ನ ವೀಲ್ ಚೇರನ್ನು ಬಿಟ್ಟು ನಡಿ ಯೇಸುವಿನ ನಾಮದಲ್ಲಿ. ಆಮೇಲೆ ನಿನ್ನ ಕಣ್ಗಳ ಮೇಲೆ ಕೈಗಳನ್ನಿಟ್ಕೋ, ತೆರೆಯಲ್ಪಡಲಿ
ಯೇಸುವಿನ ನಾಮದಲ್ಲಿ. ನಿಮ್ಮ ಕಿವಿಗಳಲ್ಲಿ ಕೈಗಳನ್ನು ಇಡಿರಿ. ಇವತ್ತು ಕೇಳುವಂತೆ ಆ ಕಿವಿಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ನಿಮ್ಮ ಕಣ್ಗಳು ನೋಡುವಂತೆ ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಹಾರ್ಟಲ್ಲಿ ಇರುವಂಥ ಸಮಸ್ಯೆ ಇವತ್ತು ಎಲ್ಲ ಬ್ಲಾಕ್ಗಳು ಯೇಸುವಿನ ನಾಮದಲ್ಲಿ ಆಮೆನ್ ಹಲ್ಲೆಲೂಯಾ ಹೀಲ್ ಆಗಲಿ ಯೇಸುವಿನ ನಾಮದಲ್ಲಿ. Hallelujah. Thank you, Jesus. Thank you, Holy Spirit. Thank you, Holy Spirit. Amen. Hallelujah. Amen. ನರಗಳ ಸಮಸ್ಯೆ ಇವತ್ತು ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗುತ್ತದೆ. Hallelujah. ಡೈಜೆಸ್ಟಿವ್ ಆಮೆನ್ ಸಿಸ್ಟಮ್ ಅಲ್ಲಿ ಸಮಸ್ಯೆ ಹೀಲ್ ಆಗುತ್ತದೆ ಯೇಸುವಿನ ನಾಮದಲ್ಲಿ. Hallelujah. Hallelujah. ಇನ್ನು ಯಾವುದೇ ರೀತಿಯಂತ ಸಮಸ್ಯೆಗಳಿರಬಹುದು. ಆಮೆನ್ Hallelujah. ಯಾವುದೇ ರೀತಿಯಂತ ಅನಾರೋಗ್ಯಗಳಿರಬಹುದು. ಯೇಸು ಗುಣಪಡಿಸುತ್ತಾನೆ. ಯೇಸುವಿನ ಬಾಸುಂಡೆಗಳು ಇವತ್ತು ಗುಣಪಡಿಸ್ತಾನೆ. Receive in the name of Jesus. Receive in the name of Jesus. ಅದ್ಭುತ ನಡೀತಾ ಇದೆ ಯೇಸುವಿನ ನಾಮದಲ್ಲಿ. Thank you, Lord. Thank you, Lord. Hallelujah. 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 ಮನೆಯಲ್ಲಿ ಸಮಸ್ಯೆಗಳು ಆಮೇನ್ ಮನೆಯಲ್ಲಿ ಒಂದು ರೀತಿಯಂಥ ಹೋರಾಟ ಸಮಸ್ಯೆಗಳು ಆಮೇನ್ ಇವತ್ತು ಯೇಸು ಸ್ವಾಮಿಯ ಸಮಸ್ಯೆಗಳನ್ನು ಪರಿಹರಿಸ್ತಾ ಇದ್ದಾನೆ. ಆಮೇನ್ ಅನ್ಯ ಸಂಬಂಧಗಳು ಮದುವೆ ಆದರೂ ಕೂಡ ಆಮೇನ್ ಎಕ್ಸ್ಟರ್ನಲ್ ಅಫೇರ್ಸ್ ಈ ಎಲ್ಲ ಸಮಸ್ಯೆಗಳನ್ನು ಯೇಸು ಇವತ್ತು ಬಿಡುಗಡೆ ಮಾಡುತ್ತಾ ಇದ್ದಾನೆ. ಆ ಸೈತಾನನನ್ನು ಮನೆ ಬಿಟ್ಟು ಓಡಿಸ್ತಾ ಇದ್ದಾನೆ. ಆಮೇನ್ ಸಮಾಧಾನವನ್ನು ಬಿಡುಗಡೆ ಮಾಡುತ್ತಾ ಇದ್ದಾನೆ ಯೇಸು ನಿಮ್ಮ ಮನೆಯಲ್ಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಪ್ಪ ನಿನಗೆ ಸ್ತೋತ್ರ. ಮದುವೆ ಆಗದೇ ಇರೋರಿಗೆ ಕರ್ತನೆ ಮದುವೆ ಆಗಲಿ. ಮಕ್ಕಳಾಗದೇ ಇರೋರಿಗೆ ಗರ್ಭವನ್ನು ತೆರೆಯ ಮಾಡು. ಗರ್ಭ ಧರಿಸಲಿ ಯೇಸುವಿನ ನಾಮದಲ್ಲಿ. ಅನೇಕ ವರ್ಷಗಳಿಂದ ಕಾಯುತ್ತಾ ಇದ್ದಾರಯ್ಯ, ಅನೇಕ ವರ್ಷಗಳಿಂದ ಪ್ರಯಾಸ ಪಡುತ್ತಾ ಇದ್ದಾರಯ್ಯ. ಇವತ್ತು ಅದ್ಭುತ ಸ್ವಸ್ಥತೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಆಮೇನ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಪ್ಪ ನಿನಗೆ ಸ್ತೋತ್ರ. ಅಪ್ಪ ಯಾವುದೇ ರೀತಿಯಂಥ ಸಮಸ್ಯೆಗಳು ಹೋರಾಟಗಳಿರ್ಬೋದು ಅಪ್ಪ, ಮನುಷ್ಯನ ಸಂಗಡ ಹೋರಾಡುತ್ತಾ ಇದ್ದಾರ, ಇವತ್ತು ಬಿಡುಗಡೆ ಮಾಡಯ್ಯ. ಇವತ್ತು ಆ ಮನುಷ್ಯನಿಂದ ಬಿಡುಗಡೆ ಮಾಡಯ್ಯ ಅಪ್ಪ. ಹೌದು, ಸಮಾಧಾನವನ್ನು ಕೊಟ್ಟು ಕರ್ತನೆ ನೀನು ನಡೆಸೆಂಬುದಾಗಿ ಹೇಳಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ. ಆಶೀರ್ವದಿಸಯ್ಯ. ಅನೇಕ ಸೇವಕರು ಈ ರೀತಿಯಾಗಿ ಹೋರಾಡುತ್ತಾ ಇದ್ದಾರೆ, ಬಿಡುಗಡೆ ಮಾಡುತ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಆಶೀರ್ವದಿಸು, ನಡೆಸು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ನಿಮಗೆ ದೊಡ್ಡ ಅದ್ಭುತವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿ ನಾನು ನಂಬುತ್ತಾ ಇದ್ದಾನೆ. ಇವತ್ತು ಹೊಂದಿಕೊಂಡಿರುವಂಥ ಸ್ವಸ್ಥತೆಯನ್ನು ನೀವು ನಮಗೆ ತಿಳಿಯಪಡಿಸಿರಿ. ಇವತ್ತು ನೀವು ಹೊಂದಿಕೊಂಡಿರುವಂಥ ಆಮೇನ್ ಆಶೀರ್ವಾದವನ್ನು ನೀವು ನಮಗೆ ಸಾಕ್ಷಿಯಾಗಿ ತಿಳಿಯಪಡಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುವನಾಗಿರುತ್ತಾನೆ. ಇನ್ನು ಅನೇಕರಿಗೆ ವಿಡಿಯೋಗಳನ್ನು ಶೇರ್ ಮಾಡಿರಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಮುಂದಿನ ತಿಂಗಳಲ್ಲಿ ನಾವು ಭೇಟಿ ಆಗೋವರೆಗೂ ದೇವರು ನಿಮ್ಮನ್ನು ಕಾದು ಕಾಪಾಡಲಿ. ಆಮೇನ್. Amen.